ಸರ್ ಈಗ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಕಬ್ಬು ಮತ್ತು ಮೀನನ್ನು ಎಣ್ಣೆ ಬಳಸ್ತಾರೆ ಅಂತ ಆರೋಪ ಇದೆ. ನೀವು ಆ್ಯಸ್ ಅ ಭಕ್ತರಾಗಿ ಏನು ಹೇಳ್ತೀರಾ ಸರ್? ಅದು ತಪ್ಪು ಅಂತೀವಿ. ಅದು ಆ ಥರ ಮಾಡಬಾರ್ದು. ನಮ್ಗೇನು ಗೊತ್ತಾಗುತ್ತೆ ಅವ್ರು ಏನು ಬೆಳೆಸ್ತಾರೆ ಅಂತ. ಈ ಪ್ರಸಾದ ಎತ್ಕೊಂಡು ಹೋಗ್ಬಿಟ್ಟು ನಾನು ಕಮ್ಮಿ ಅಂದರೆ 50 ಜನಕ್ಕೆ ಕೊಡ್ತೀನಿ ನಮ್ಮ ಅಂಗಡಿನಲ್ಲಿ. ಅವರು ಎಷ್ಟೊಂದು ಭಕ್ತಿಯಿಂದ ತಗೊತಾರೆ ಗೊತ್ತಾ. ಇವ್ರು ಈ ಥರ ಮೋಸ ಮಾಡಿದ್ರೆ ತಪ್ಪಲ್ವಾ? ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ. ಹೌದು, ಧಕ್ಕೆ ಉಂಟು ಮಾಡಿದ್ದಾರೆ ಅವರು. ಇದು ತುಂಬ ತಪ್ಪು, ದೊಡ್ಡ ತಪ್ಪು. ಇದು ಖಂಡಿಸ್ಬೇಕು ಎಲ್ಲರೂ ಸೇರಿ. ಅಲ್ಲ, ಈಗ ಲ್ಯಾಬಲ್ಲಿ ಇದ್ರ ಬಗ್ಗೆ ದೃಢಪಟ್ಟೈತೆ ಬಳಸಿರೋದು, ಅದಕ್ಕೆ ಏನು ಹೇಳ್ತೀರಾ? ಇವಾಗ ಬಳಸಿರೋದು ದೃಢಪಟ್ಟ ಮೇಲೆ ಅದು ತಪ್ಪು ಅಂತದೇ ಗೊತ್ತಾಯ್ತಲ್ಲ ಎಲ್ಲರಿಗೂ. ಇಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅವ್ರು ಏನು ಬೆಳೆಸ್ತಾರೆ ಅಂತ. ಈಗ ಒಂದು ಕಡೆ ಇಷ್ಟು ವರ್ಷ ನಂದಿನ ತುಪ್ಪ ಸಪ್ಲೈ ಆಗ್ತಾ ಇತ್ತು. ಜಗನ್ಮೋಹನ್ ರೆಡ್ಡಿ ಬಂದ್ಮೇಲೆ ನಂದಿನ ತುಪ್ಪ ಕ್ಲೋಸ್ ಆಯಿತು, ಸಪ್ಲೈ ಆಗಲಿಲ್ಲ. ಇದು ಏನು ತಮಿಳ್ನಾಡಿನ ಒಂದು ಕಂಪ್ನಿ ಸಪ್ಲೈ ಮಾಡುತ್ತೆ, ಆ ಒಂದು ಕಂಪ್ನಿಯಲ್ಲಿರ್ತಕ್ಕಂಥ ತುಪ್ಪದಲ್ಲಿ ಈ ಥರ ಅಂಶಗಳು ಬೆಳಕಿಗೆ ಅಲ್ಲಿಂದ ಏನು ಬಂದ್ರೇನು ಡೂಪ್ಲಿಕೇಟೇ ಬರೋದು. ಇವ್ರು ತಗೊಳ್ಳೋವಾಗಲೇ ಟೆಸ್ಟ್ ಮಾಡಿ ತಗೋಬೇಕಾಗಿತ್ತು. ಅಷ್ಟೊಂದು ತಂದು ಹಾಕೋದ್ಮೇಲೆ ಟೆಸ್ಟ್ ಮಾಡಿದ್ರೆ ಏನು ಪ್ರಯೋಜನ ಅಲ್ವಾ? ಅವ್ರು ತಗೊಳ್ಳೋವಾಗಲೇ ಟೆಸ್ಟ್ ಮಾಡಬೇಕಾಗಿತ್ತು ಏನಿದೆ ಇದರಲ್ಲಿ ಅಂತ. ಒಟ್ಟಿನಲ್ಲಿ ತಪ್ಪೇ ಬಿಡಿ, ತಪ್ಪು. ಅಂದರೆ ಅಂಥವ್ರಿಗೆ ಶಿಕ್ಷೆ ಆಗ್ಬೇಕಂತ ಖಂಡಿತ ಆಗ್ಬೇಕು. ಇವ್ರೆ ಖಂಡಿತ ಶಿಕ್ಷೆ ಆಗ್ಬೇಕು. ಯಾವ ಥರ ಶಿಕ್ಷೆ ಆಗ್ಬೇಕು ಸರ್? ಏನು ಯಾರು ಪರ್ಸನ್ ನೋಡ್ಬಿಟ್ಟು ಕೈ ಕಾಲೆಲ್ಲ ಮುರಿದ್ಬಿಟ್ಟು ಮೂಲೆಗೆ ಸೇರಿಸ್ಬೇಕಷ್ಟೇ. ಅಂದ್ರೆ ಈಗ ಒಂದು 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಅದು. ಹೌದು, ಪವಿತ್ರ ದೇವಸ್ಥಾನ. ಹಿಂಗಾದ್ರೆ ಒಂದು ಹಿಂದೂಗಳಿಗೆ ಎಷ್ಟು ಅವಮಾನಕರ ಸಂಗತಿ ಅಂತ. ಹೌದು, ಇವಾಗ ಎಲ್ಲರೂ ದೇವಸ್ಥಾನ ಕಡೆ ತಾನೇ ನೋಡ್ತಾ ಇದ್ದಾರೆ. ಈ ತರ ಮಾಡ್ತಾರೆ. ಇವಾಗ ಇದು ತಗೊಂಡೋಗಿ ಕೊಟ್ರೆ ಎಷ್ಟು ಜನ ಕಣ್ಣು ಕತ್ಕೊಂಡ್ ತಿಂತಾರೆ. ಎಷ್ಟೋ ಭಕ್ತಿಯಿಂದ ಕಾಲಿಂದ ಚಪ್ಪಲಿ ತೆಗೆದುಬಿಟ್ಟು ಆಮೇಲೆ ಬಂದು ತಗೊಂತಾರೆ. ಅಷ್ಟು ಪವಿತ್ರವಾಗಿರೋ ಪ್ರಸಾದ ಆಯ್ತು. ಇದರಲ್ಲೇ ಆ ಥರ ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಈ ತರ ಮಾಡಬಾರ್ದು. ದೇವ್ರ ಪ್ರಸಾದನಲ್ಲಿ ಮಾಡಬಾರ್ದಲ್ವಾ? ಹೌದು, ರತ್ನಮ್ ಅಂತ. ಓಕೆ.